ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಸ್ನೇಹಿತರೆ. ಇವತ್ತೊಂದು ಬಹಳ ಕರ್ನಾಟಕ ರಾಜ್ಯ ಮತ್ತು ದೇಶದಲ್ಲಿ ಮತ್ತು ಏಷ್ಯಾದಲ್ಲಿಯೇ ಒಂದು ಬೃಹತ್ ಕಾಂಗ್ರೆಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವೀಕ್ಷಕರೇ, ತಾವು ಎಲ್ಲರೂ ನೋಡ್ತಾ ಇರಬಹುದು. ಕ್ಷಣಗಣನೆ ಪ್ರಾರಂಭ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಚಿಗುರೊಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಶಕ್ತಿ, ಸತೀಶ್ ಜಾರಕಿಹೊಳಿ ಸಂಘಟನೆ, ಇವರು ಎಲ್ಲರೂ ಕೂಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆನ್ಲೈನ್ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಮೊರೆ ಹೋಗಿದ್ದಾರೆ. ಇದು ಏಷ್ಯಾದಲ್ಲಿಯೇ ಒಂದು 20 ರಿಂದ 30 ಲಕ್ಷ ಜನ ಇದನ್ನು ವೀಕ್ಷಿಸುವಂಥ ಕಾರ್ಯಕ್ರಮ. ಜುಲೈ 2ನೇ ತಾರೀಕಕ್ಕೆ ಇದೊಂದು ಸಿದ್ಧಾಂತ ಮತ್ತು ರಾದ್ದಾಂತ, ಇದೊಂದು ದಾಖಲೆ ಮುಖಾಂತರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಡಿ.ಕೆ. ಶಿವಕುಮಾರ್ ದೈನಂದಿನವಾಗಿ ತಮ್ಮ 24 ಗಂಟೆಗಳ ಮುಖಾಂತರ, ಅದರಲ್ಲಿ 4 ಗಂಟೆ ವಿಶ್ರಾಂತಿ ಪಡೆದು 18 ಗಂಟೆ, ಕನಿಷ್ಠ 20 ಗಂಟೆವರೆಗೆ ಅವರು ದೈನಂದಿನವಾಗಿ ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತನ ಜೊತೆ ನೇರ ಸಂವಾದ ಮತ್ತು ನೇರ ಸಂಪರ್ಕಗಳನ್ನ ಇಟ್ಕೊಂಡಿದ್ದಾರೆ. ಇದಕ್ಕೆ ಒಂದು ಭದ್ರ ಬುನಾದಿ ಹಾಕಲಿಕ್ಕೆ ಸಿದ್ದರಾಮಯ್ಯನಂತ ನೇತೃತ್ವ ನೋಡಿ ವೀಕ್ಷಕರೇ. ಸಿದ್ದರಾಮಯ್ಯ ಅಂದ ತಕ್ಷಣ ಎಲ್ಲರೂ ಬಹಳ ಕುತೂಹಲದಿಂದ ನೋಡ್ತಾರೆ. ಒಬ್ಬ ಮಾಸ್ ಲೀಡರ್ ನಮ್ಮ ಕರ್ನಾಟಕದಲ್ಲಿ 5 ವರ್ಷ ಸಂಪೂರ್ಣ ಹಸಿವು ಮುಕ್ತ ಮಾಡಿದಂಥ ಒಬ್ಬ ಸಿದ್ದರಾಮಯ್ಯನ ಕತೆ ನಾನು ಅನೇಕ ಬಾರಿ ನಿಮಗೆ ವಿಶ್ಲೇಷಣೆ ಮುಖಾಂತರ ಹೇಳಿದ್ದೀನಿ. ಯಾವ ರೀತಿ ಸಿದ್ದರಾಮಯ್ಯ ಬಂದರು, ಯಾವ ರೀತಿ ಸಿದ್ದರಾಮಯ್ಯ ಪರಿವರ್ತನೆ ಆದರು, ಯಾವ ರೀತಿ ನಮ್ಮ ಕರ್ನಾಟಕಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟರು. ಅದೇ ದರ್ಪ ಮತ್ತು ಅದೇ ತನ್ನ ಶಕ್ತಿಯನ್ನ ಇಟ್ಕೊಂಡಂತ ವಿಧಾನಸೌಧದಲ್ಲಿ ನಡುಗಿಸುವಂತ ಪ್ರಯತ್ನ ಮಾಡಿದಂತ ಎರಡನೆಯ ರಾಜಕಾರಣಿ ಅಂದ್ರೆ ಡಿ.ಕೆ. ಶಿವಕುಮಾರ್ ವೀಕ್ಷಕರೇ. ಡಿ.ಕೆ. ಶಿವಕುಮಾರ್ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಒಂದು ಕಾಂಗ್ರೆಸ್ನಲ್ಲಿ ಸಿದ್ಧಾಂತ ಮಾಡ್ಕೊಂಡಿದ್ದಾರೆ. ಇನ್ನು ಲೀಡರ್ಗಳ ಮಾತುಗಳಿಲ್ಲ, ಇನ್ನು ಕೇಡರ್ ಮುಖಾಂತರ ಬರ್ತೀನಿ ಅಂತ ಜನಸಾಮಾನ್ಯ ಗ್ರಾಮೀಣ ಮಟ್ಟದಲ್ಲಿ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಅನೇಕ ರೀತಿಯ ಕಾರ್ಯಗಳನ್ನು ಮಾಡಿದರೂ ಸಹಿತ ಇವತ್ತು ಎಲ್ಲರೂ ಅಧಿಕಾರ ವಾಮ ಮಾರ್ಗದಿಂದ ಹಿಡಿಯೋದನ್ನು ತಪ್ಪಿಸಲಿಕ್ಕೆ ಇವತ್ತು ನಾನು ನೇರ ಮಹಿಳಾ ಮತ್ತು ಸಾಮಾನ್ಯ ಕಾರ್ಯಕರ್ತರನ್ನ ನನ್ನ ಚೇರ್ ಪಕ್ಕದಲ್ಲಿ ಕೂಡಿಸ್ಕೊಂಡು ಇದೊಂದು ಕಾರ್ಯಕ್ರಮ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದು. ಅದಕ್ಕೆ ಸತೀಶ್ ಜಾರಕಿಹೊಳಿ, ಸಲೀಂ ಅಹ್ಮದ್, ಈಶ್ವರ್ ಖಂಡ್ರೆ, ಮಲ್ಲಿಕಾರ್ಜುನ್ ಖರ್ಗೆ, ಮುನಿಯಪ್ಪನಂತವರು, ಪರಮೇಶ್ವರಪ್ಪನಂತವರು, BL ಶಂಕರ್ ಅಂತ ಒಬ್ಬ ವಾಗ್ಮಿಗಳು ಎಲ್ಲರೂ ಕೂಡ್ಕೊಂಡು ಇವತ್ತು ಹಳೆ ಕಾಂಗ್ರೆಸ್ಗೆ ಮತ್ತೆ ಪುನಶ್ಚೇತನಗೊಳಿಸಿ ಒಂದು ಗೊಬ್ಬರ ವಿಟಾಮಿನ್ ಹಾಕ್ಕೊಂಡು ಇವತ್ತು ದೇಶದಲ್ಲಿಯೇ, ಏಷ್ಯಾ ಖಂಡದಲ್ಲಿಯೇ ಒಂದು ದಾಖಲೆಯ ಮುಖಾಂತರ ಇದೊಂದು ಕಾರ್ಯಕರ್ತರ ಸಮಾವೇಶ, ಪದಗ್ರಹಣ ಸಮಾವೇಶ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಯಾವಾಗ ಡಿ.ಕೆ. ಶಿವಕುಮಾರ್ ಘೋಷಣೆ ಆದ ತಕ್ಷಣ ಅವರು ಎಷ್ಟೊಂದು ಉತ್ಸಾಹದಿಂದ ಅವರ ಸಹೋದರರು ಕೂಡಿ ಇವತ್ತು ಒಂದು ರಾಜ್ಯದಲ್ಲಿ ಒಂದು ಪ್ಲಾಟ್ಫಾರ್ಮ್ ಮಾಡೋಗೋಸ್ಕರ ಭಾರಿ ಪ್ರಯತ್ನ ನಡೆಸಿದ್ದು. ಇದು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ದಿಕ್ಸೂಚಿಯಾಗುವ ಸಂಭವ ಕಾಣ್ತಾ ಇದೆ ವೀಕ್ಷಕರೇ. ಯಾಕೆಂದರೆ ಹುರುಪು ಉಲ್ಲಾಸ ಮನಸ್ಸಿನಿಂದ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಮಹಿಳಾ ಕಾರ್ಯಕರ್ತರು ಕೂಡಿ ಎಲ್ಲರೂ ಇವತ್ತು ರಾಜ್ಯದ ಬೆಂಗಳೂರಿನ ಕಣ್ಣಿಗೆ ದಿಟ್ಟಿಸಿ ನೋಡ್ತಾ ಇದ್ದಾರೆ ವೀಕ್ಷಕರೇ. ಇದಕ್ಕೆ ಎಲ್ಲ ಉತ್ತರ ಕರ್ನಾಟಕದ ಜವಾಬ್ದಾರಿಯನ್ನು ಸತೀಶ್ ಜಾರಕಿಹೊಳಿ ಖರ್ಗೆನಂತವ್ರು ತೆಗೆದುಕೊಂಡ್ರೆ, ದಕ್ಷಿಣ ಭಾರತದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಗ್ಯಾಂಗ್ ಎಲ್ಲರೂ ತೆಗೆದುಕೊಂಡಿದ್ದಾರೆ ವೀಕ್ಷಕರೇ. ಅದನ್ನು ಸವಿಸ್ತಾರವಾಗಿ ತಾವು ನೋಡಬಹುದು. ಎಷ್ಟೊಂದು ಕಾರ್ಯಕಲಾಪ, ಎಷ್ಟು ದಿನಗಳಿಂದ ಇದನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಎಷ್ಟೊಂದು ಪ್ರಚಾರ ಪಡಿಸ್ತಾ ಇದ್ದಾರೆ. ಯಾಕಂದರೆ ಕಾಂಗ್ರೆಸ್ಗೆ ಒಂದು ಇತಿಹಾಸ ಇದೆ. ಕಾಂಗ್ರೆಸ್ ಯಾವ ಕಾರ್ಯ ಮಾಡಿದೆ 70 ವರ್ಷದಿಂದ ಇವತ್ತು ಯಾವ್ಯಾವ ಯೋಜನೆಗಳು ಭಾರತದಲ್ಲಿ ಆಗಿದ್ದು ಎಲ್ಲವೂ ಕಾಂಗ್ರೆಸ್ನಿಂದ ಆಗಿದೆ. ಅದರಲ್ಲಿ ಕೆಲವು ನ್ಯೂನತೆಗಳು ಇರಬಹುದು, ಕಾಂಗ್ರೆಸ್ನಿಂದ ದುರಾಡಳಿತನೂ ಆಗಿರಬಹುದು, ಕಾಂಗ್ರೆಸ್ನಿಂದ ಭ್ರಷ್ಟಾಚಾರವೂ ಆಗಿರಬಹುದು. ಎಲ್ಲವೂ ಕಾಂಗ್ರೆಸ್ಸನ್ನೇ ಸಮಂಜಸವಾಗಿ ಮಾಡ್ತಾ ಇದೆ ಅಂತೆ ನಾವು ಹೇಳೋಲ್ಲ ವೀಕ್ಷಕರೇ. ಯಾಕೆಂದರೆ ಇದಕ್ಕೆ ಲೋಯವಾದಿಗಳಿದ್ದಾರೆ, ಜಯಪ್ರಕಾಶ್ ನಾರಾಯಣರಂತವ್ರು ಇದ್ದಾರೆ. ಎಂತಿಂಥ ನಮ್ಮ ಭಾರತದ ರತ್ನಗಳು ಎಲ್ಲರೂ ಕೂಡಿ ಕಾಂಗ್ರೆಸ್ ಒಂದು ಸಂಸ್ಥಾಪನಾ ಮಾಡಿ ಒಂದು ಕಾಂಗ್ರೆಸ್ಗೆ ಅಧಿವೇಶನಗಳನ್ನು ಬೆಳಗಾವಿಯಲ್ಲಿ ಮಾಡಿ ಕರ್ನಾಟಕದ ಒಂದು ಕಿರೀಟನ್ನು ಇಡೀ ದೇಶಕ್ಕೆ ತೋರಿಸಿದಂಥ ಪಕ್ಷ ಅಂದರೆ ಕಾಂಗ್ರೆಸ್ ವೀಕ್ಷಕರೇ. ಆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ, ಅಲ್ಲಿ ತಮ್ಮ ದೇಹವನ್ನು ಈ ದೇಶಕ್ಕಾಗಿ ತಮ್ಮ ರಕ್ತವನ್ನು ಹರಿಸಿದಂಥ ಅನೇಕ ಮಹಾನುಭಾವರು, ತಾಯಿ ಮಗ ಸಹಿತ ಹಂತಕರ ಗುಂಡಿಗೆ ಬಲಿಯಾಗಿ ಈ ದೇಶಕ್ಕೆ ಒಂದು ಕೊಡುಗೆಗಳನ್ನ ಕೊಟ್ಟಂತ ಇವತ್ತು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯನ್ನು ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ ವೀಕ್ಷಕರೇ. ಯಾಕೆಂದರೆ ಅವರು ಯಾವ ರೀತಿ ನಮ್ಮ ದೇಶಕ್ಕೆ ಇವತ್ತು ರಾಷ್ಟ್ರೀಕರಣ ಬ್ಯಾಂಕ್ಗಳು ಆಗಬೇಕಾದ್ರೆ
ಎಂತಿಂಥ ಒಂದು ರಾಜ್ಯ ಮತ್ತು ದೇಶದಲ್ಲಿ ಗರೀಬಿ ಹಠಾವಂಥ ಕಾರ್ಯಕ್ರಮ ಆಗಬೇಕಾದ್ರೆ ಅದಕ್ಕೆ ಮೂಲ ಕಾರಣೀಭೂತ ಇಂದಿರಾ ಗಾಂಧಿ ಇದ್ದಾರೆ, ನೆಹರು ಮನೆತನ ಇದೆ, ಈ ರಾಜೀವ್ ಗಾಂಧಿ ಇದೆ. ಇವರು ಎಲ್ಲರೂ ಕೂಡಿ ಮಾಡಿದಂಥ ಸಿದ್ಧಾಂತದ ಮುಖಾಂತರ ಇವತ್ತು ಕಾಂಗ್ರೆಸ್ ಚಿಗುರ್ತಾ ಇದೆ. ಅದಕ್ಕೆ ಸಂಪೂರ್ಣ ಶಕ್ತಿ ಕರ್ನಾಟಕ ರಾಜ್ಯದಿಂದ ಕಹಳೆ ಊದುವಂಥ ಡಿ ಕೆ ಶಿವಕುಮಾರ್ ಪ್ಲಾಟ್ಫಾರ್ಮ್ ತಯಾರು ಮಾಡಿದ್ದಾರೆ. ಕೋಟ್ಯಾಂತರ ಜನ ಅದನ್ನು ನೋಡುವ ವೀಕ್ಷಣೆ ಮಾಡುವಂಥ ಸೋಷಿಯಲ್ ಮೀಡಿಯಾ ಮುಖಾಂತರ ಅದನ್ನು ಒಂದು ಜನರಿಗೆ ತಲುಪಿಸುವಂಥ ಕಾರ್ಯಕ್ರಮ ಮಾಡುವುದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಯಾಕೆಂದರೆ ಕರ್ನಾಟಕ ಕಾಂಗ್ರೆಸ್ನೊಂದು ಸಣ್ಣ ಇತಿಹಾಸ ಹೇಳ್ತೀನಿ, ನೀವು ಕೇಳಿರ್ಬೋದು. ಮನೋರಮಾ ಮಧ್ವರಾಜ್ ಅಂತ ಒಬ್ಬ ಮಂತ್ರಿ ಇದ್ದರು, ಹೆಣ್ಮಗಳು ಸುಮಾ ವಸಂತ್ ಅಂತ ಇದ್ದರು. ನಿಮಗೆಲ್ಲ ಗೊತ್ತಿದೆ, ಎಲ್ಲೋ ಕಾಣುತ್ತೆ. ನಾವೆಲ್ಲ ಆವಾಗ ಪ್ರಿಂಟ್ ಮೀಡಿಯಾದಲ್ಲಿದ್ದಾಗ ಸುಮಾ ವಸಂತ್ ಅವರ ಸಂದರ್ಶನ ತೆಗೆದುಕೊಂಡ್ವಿ, ಮನೋರಮಾ ಮಧ್ವರಾಜ್ ತೆಗೆದುಕೊಂಡ್ವಿ, ನಾಗರತ್ನಮ್ಮ ಅಂತ ಇದ್ದರು. ಅವರು ಎಲ್ಲರೂ ಒಂದು ನಫೀಸಾ ಫಜಲ್ ಅಂತ ಒಬ್ಬರು ವೈದ್ಯಕೀಯ ಶಿಕ್ಷಣ ಮಂತ್ರಿ ಇದ್ದರು, ಮುಕ್ತಾರ್ ಉನ್ನಿಸಾ ಬೇಗಂ ಅಂತ ಅಡ್ವೊಕೇಟ್ ಜನರಲ್ ರಿಕ್ರೂಟ್ಮೆಂಟ್ ಕಮಿಟಿ ಚೇರ್ಮನ್ ಇದ್ದರು. ಇಂಥ ಎಲ್ಲ ಮಹಾನ್ ಮುನಿಗಳು ಎಂತೆಂಥ ಕರ್ನಾಟಕ ರಾಜ್ಯದಿಂದ ಕಾಂಗ್ರೆಸ್ಗೆ ಅನೇಕ ಕೊಡುಗೆಗಳನ್ನ ನೀಡಿದಂಥ ಬಸವಣ್ಣಪ್ಪನ್ ಅಂತ ಅನೇಕ ಜನರು, ಬಿ ಶಂಕರಾನಂದರ ಹೆಸರು ಸಹಿತ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಭಾರತಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಂಥ ಇಂಥ ಮಹಾನ್ ನೇತಾರರು ಆರ್ ಎಲ್ ಜಾಲಪ್ಪನ್ ಅಂತವರಿದ್ದರು. ಜನತಾ ರಂಗದಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ಗೆ ಮಾರು ಹೋದವರು ಬಿ ರಾಚಯ್ಯನ್ ಅಂತವರಿದ್ದರು. ಎಂತೆಂಥ ಒಂದು ಮಹಿಳಾ ಮಣಿಗಳು, ಎಂತೆಂಥ ಒಂದು ತತ್ವಜ್ಞಾನಿ ಉಳ್ಳಂಥ ಲೋಹ್ಯವಾದಿಗಳಂತ ಅಂಥ ಪ್ರಭಾವವನ್ನು ತೆಗೆದುಕೊಂಡಂಥ ಒಂದು ಸತೀಶ್ ಜಾರಕಿಹೊಳಿ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಈಶ್ವರ್ ಖಂಡ್ರೆ ಆಗಲಿ, ಇಂಥ ಒಂದು ಟೀಮನ್ನು ತಯಾರು ಮಾಡಿಕೊಂಡು ಇವತ್ತು ಮುನ್ನುಗ್ತಾ ಇದ್ದಾರೆ. ಅದರಲ್ಲಿ ಕೆಲವು ಕಾಂಗ್ರೆಸ್ಗೆ ನಾನು ಸೂಚನೆ ಕೊಡ ಬಯಸ್ತೇನೆ. ಕಾಂಗ್ರೆಸ್ ಎಲ್ಲಿ ತಪ್ತಾ ಇದೆ, ಕಾಂಗ್ರೆಸ್ನಲ್ಲಿ ಎಲ್ಲಿ ಎಡವಟ್ಟಾಗ್ತಾ ಇದೆ ಅದನ್ನು ಸಹಿತ ನಾನು ಹೇಳ್ತೀನಿ. ಯಾಕೆಂದರೆ ಅಲ್ಲಿ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋಕ್ಕೋಸ್ಕರ ಅವರು ಸಲೀಂ ಅಹ್ಮದನ್ನು ತೆಗೆದುಕೊಂಡಿದ್ದಾರೆ. ಸಲೀಂ ಅಹ್ಮದ್ ಪಾಪ ನಿಜವಾಗಿ ಒಂದು ಒಳ್ಳೆಯ ಸ್ವಾಭಿಮಾನ ವ್ಯಕ್ತಿ, ಮೌನ ವ್ಯಕ್ತಿ, ಮಾತನಾಡುವುದಲ್ಲಾರದಂಥ ವ್ಯಕ್ತಿ, ಒಬ್ಬರೇ ಡ್ಯಾಶಿಂಗ್ ಮಾಡುವಂಥ ಶಕ್ತಿ ಅವರಲ್ಲಿ ಇಲ್ಲ ಪಾಪ. ಅದೇ ಸ್ಥಾನದಲ್ಲಿ ಅವರ ಜೊತೆ ಜಮೀರ್ ಅಹ್ಮದ್ ಮತ್ತು ಸಿ ಇಬ್ರಾಹಿಂ ಅನ್ನು ತೆಗೆದುಕೊಂಡ್ರೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ದ ದಿಕ್ಸೂಚಿ ಬೇರೆನೇ ಆಗ್ತಿತ್ತು ವೀಕ್ಷಕರೇ. ಅವರೆಲ್ಲ ಇಂಥ ಒಂದು ತಂಡ ಇದೆ. ರಿಜ್ವಾನ್ ಅರ್ಷದ್ ಇದ್ದಾರೆ. ಇಂಥ ಒಬ್ಬ ಯುವಕರನ್ನ ಸಿ ಇಬ್ರಾಹಿಂ, ಯು ಟಿ ಖಾದರ್ನಂಥ ಮಹಾನ್ ವ್ಯಕ್ತಿಗಳಿದ್ದಾರೆ ಕರ್ನಾಟಕದಲ್ಲಿ, ಯಾವುದೇ ಭ್ರಷ್ಟಾಚಾರ ಮಾಡಲ್ದ ವ್ಯಕ್ತಿಗಳು. ಇಂಥ ವ್ಯಕ್ತಿಗಳನ್ನ ತೆಗೆದುಕೊಂಡು ಒಂದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಈ ಪಯಣ ಪ್ರಾರಂಭ ಆದರೆ ಹೇಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಕೂಗು ಕೇಳುತ್ತೆ, ಅದೇ ರೀತಿ ಕರ್ನಾಟಕದಿಂದ ದಕ್ಷಿಣ ಭಾರತದಿಂದ ಕಾಂಗ್ರೆಸ್ ಕೂಗು ಅದು ದಿಲ್ಲಿವರೆಗೆ ಮುಟ್ಟಬೇಕು. ಕರ್ನಾಟಕದಲ್ಲಿ ಬದಲಾವಣೆ ಆಗ್ಬಹುದಾ, ದೆಹಲಿಯಲ್ಲಿ ಬದಲಾವಣೆ ಆಗ್ಬಹುದಾ, ಆ ಸಂಘಟನೆ ಮಾಡೋಗೋಸ್ಕರ ಡಿ ಕೆ ಶಿವಕುಮಾರ್ ತಮ್ಮ ಪರಮ ಶಕ್ತಿಯನ್ನು ಇವತ್ತು ಉಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಯಾವ ರೀತಿ ಇದು ಪರಿಣಾಮ ಬೀರುತ್ತೆ, ಜನ ಯಾವ ರೀತಿ ಇವರನ್ನು ಆಳ್ತಾರೆ, ಯಾಕೆಂದರೆ ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಇದೆ ನೋಡಿ. ಕೆಲವು ಬೆಲೆ ಏರಿಕೆ ಆದ ತಕ್ಷಣ ಯಾವಾಗ ಕಾಂಗ್ರೆಸ್ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಇದ್ದು, ಆವಾಗ ಕೆಲವು 5 ರೂಪಾಯಿ 10 ರೂಪಾಯಿ ಸಿಲಿಂಡರ್ ರೇಟು ಹೆಚ್ಚಾದಾಗ, ಪೆಟ್ರೋಲ್ ಬೆಲೆ ಏರಿದಾಗ ಆ ಬಿಜೆಪಿ ಕಾರ್ಯಕರ್ತರು ಜನ ನಿಬಿಡ ಪ್ರದೇಶದಲ್ಲಿ ಬಂದು ಮೋರ್ಚಾ ಸತ್ಯಾಗ್ರಹಗಳನ್ನ ಮಾಡ್ತಿದ್ರು. ಇವತ್ತು ಎಲ್ಲಿ ಹೋಗಿದೆ, ಎಲ್ಲಿ ಅಡಗಿ ಹೋಗಿದೆ ಅವರ ಸತ್ಯಾಗ್ರಹ, ಇವತ್ತು ಅದನ್ನು ನಾವು ಅವಲೋಕನೆ ಮಾಡ್ಕೋಬೇಕು ವೀಕ್ಷಕರೇ. ಇದೇ ಸ್ಮೃತಿ ಇರಾನಿ ಸಿಲಿಂಡರ್ ಡಬ್ಬಿಗಳನ್ನು ತೆಗೆದುಕೊಂಡು ಹೋಗಿ ದೆಹಲಿ ಜಂತರ್ ಮಂತರದಲ್ಲಿ ಕೂಗಾಡಿದ್ದು ಸಹಿತ ಹಳೆ ವಿಡಿಯೋಗಳನ್ನು ನೋಡಿ, ಹಳೆ ಇತಿಹಾಸವನ್ನು ನೋಡಿ ಇವತ್ತು ಆ ಸಿಲಿಂಡರ್ 1000 ರೂಪಾಯಿಗೆ ಅವರ ಸಮೀಪ ಬಂದರೂ ಸಹಿತ ಅವರು ಕೂಗು ಬರ್ತಾ ಇಲ್ಲ. ಇವತ್ತು ಯಾರೋ ಕೂಗು ಎಬ್ಸಿದರೆ ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ 70 ವರ್ಷದಿಂದ ದೇಶವನ್ನೇ ಹಾಳು ಮಾಡಿದೆ ಕಾಂಗ್ರೆಸ್ ಅಂತ ಆರೋಪಿಸಿದ್ದು ತಪ್ಪು ವೀಕ್ಷಕರೇ. ಯಾಕೆಂದ್ರೆ ನಾವು ಇತಿಹಾಸ ಬಲ್ಲವರಾಗಿರಬೇಕು, ಇತಿಹಾಸ ನೋಡಿರಬೇಕು, ಇತಿಹಾಸ ಓದಿರಬೇಕು. ಯಾರ್ದೋ ಮೇಲೆ ಒಂದು ನಾವು ಆರೋಪ ಹೊರಿಸಿದ್ರೆ ಅದು ಆರೋಪ ಸತ್ಯಾಂಶದಿಂದ ಕೂಡಿರಬೇಕು ವೀಕ್ಷಕರೇ. ಇದಕ್ಕೆಲ್ಲ ಕಾರಣೀಭೂತ ಇವತ್ತು ಕರ್ನಾಟಕ ಆಗಲಿ ಭಾರತದಲ್ಲಿ ಆಗಲಿ ನಮ್ಮ ಬಡತನ ಇದೆ. ಆ ಬಡತನದಿಂದ ನಾವು ಮುಂದೆ ಬರಬೇಕಾದ್ರೆ ಒಂದು ಒಳ್ಳೆ ನಮಗೆ ಸರ್ಕಾರ ಬೇಕು. ಯಾವುದೇ ಸರ್ಕಾರ ಹಸಿವಿನಿಂದ ಬಳಲುತ್ತಿರುವಂಥ ಜನರನ್ನು ನೋಡಲಾರದಂಥ ಸರ್ಕಾರ ಇವತ್ತು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣೀಭೂತ ನಮ್ಮ ರಾಜ್ಯ ರಾಜಕಾರಣ, ದೇಶದ ರಾಜಕಾರಣ ವೀಕ್ಷಕರೇ. ಎಲ್ಲವೂ ನಮಗೆ ಅಧಿಕಾರವೇ ಬೇಕು, ಎಲ್ಲವೂ ನಮಗೆ ವಾಮ ಮಾರ್ಗದಿಂದಲೇ ಬೇಕು ಅನ್ನೋದು ಅದು ತಪ್ಪಾಗತ್ತೆ. ಇವತ್ತು ಡಿ ಕೆ ಶಿ ಕಹಳೆ ಓದ್ತಾ ಇದ್ದಾರೆ. ಆ ಕಹಳೆಯ ತುತ್ತೂರಿಯ ಶಬ್ದ
ದೆಹಲಿ ಕೆಂಪುಕೋಟೆ ಮೇಲೆ ಹೋಗುತ್ತೋ, ಕರ್ನಾಟಕ ವಿಧಾನಸೌಧ ನಡಗುತ್ತೋ, ಯಾವ ರೀತಿ ಕಾರ್ಯಕ್ರಮ ಹಾಕ್ತಾ ಇದ್ದಾರೆ, ಅವರ ಕೈ ಜೊತೆ ಜೋಡಿಸುವಂಥ ಟೀಮು ಸಹಿತ ಎಲ್ಲ ಸದೃಢಾಗಿ ನಿಂತಿದೆ. ಯಾವ 20 ಲಕ್ಷ ಅವರು ಟಾರ್ಗೆಟ್ ಹಾಕಿದ್ದಾರೆ, ಆದರೆ ಅದು 1 ಕೋಟಿ ಮೀರುತ್ತೆ ವೀಕ್ಷಕರೇ. ಸೋಷಿಯಲ್ ಮೀಡಿಯಾ ಅಷ್ಟೊಂದು ಫಾಸ್ಟ್ ಆಗ್ತಾ ಇದೆ ಇವತ್ತು. ಆ ಸೋಷಿಯಲ್ ಮೀಡಿಯಾ ಮುಖಾಂತರ ಡಿ ಕೆ ಶಿವಕುಮಾರ್ ಕಾರ್ನಾಮ, ಸತೀಶ್ ಜಾರಕಿಹೊಳಿ ಶಕ್ತಿ, ಅವರ ಸಂಘಟನೆ, ಸಲೀಂ ಅಹಮ್ಮದ್ ಇದ್ದಾರೆ, ಖರ್ಗೆ ಇದ್ದಾರೆ, ಮುನಿಯಪ್ಪ ಇದ್ದಾರೆ, ಪರಮೇಶ್ವರಪ್ಪ ಇದ್ದಾರೆ, ಇವರು ಎಲ್ಲರೂ ಕೂಡಿ ಇವತ್ತು ಕರ್ನಾಟಕದಿಂದ ಒಂದು ಪಾದಯಾತ್ರೆ ಟೈಪ್ ಮಾಡ್ತಾ ಇದ್ದಾರೆ. ಅವರ ಈ ಪಾದಯಾತ್ರೆ ಎಲ್ಲಿವರೆಗೆ ಮುಟ್ಟುತ್ತೋ, ಯಾವ ಸಂದೇಶ ಸಾರುತ್ತೋ, ಭಾರತದ ದೇಶದ ದಿಕ್ಸೂಚಿ ಬದಲಾಗುತ್ತೋ, ಈ ಕಹಳೆ ನೋಡಬೇಕು. ಅದನ್ನೆಲ್ಲ ಕಾಯ್ತಾ ಕೂಡೋದು ನೀವು ವೀಕ್ಷಕರೇ. ನಂಬರ್ 1 ಚಾನಲ್ ಫಾಲೋ ಮಾಡಿ. ಇವತ್ತು ಈ ವಿಡಿಯೋವನ್ನು ನಿಮಗೆ ಹೇಗೆ ಅನಿಸಿತು ಅನ್ನೋದನ್ನು ನಮ್ಮ ಅನಿಸಿಕೆ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ತಿಳಿಸಿ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋದು ವೇದಿಕೆ ಸಂಪೂರ್ಣ ಚಿತ್ರದೊಂದಿಗೆ ನೋಡಿ ಯಾವ ರೀತಿ ಕಾರ್ಯ ಮಾಡ್ತಾ ಇದ್ದಾರೆ. ನಿಮಗೆ ಈ ಸರ್ಕಾರ ಬೇಕೋ, ಈ ಸರ್ಕಾರ ಬೇಡೋ, ತೀರ್ಮಾನ ತೆಗೆದು ಪ್ರಬುದ್ಧ ಮತದಾರ ದೇವರು ನೀವು ಯಾವ ತೀರ್ಮಾನ ತೆಗೆದುಕೊಳ್ತೀರಾ, ಯಾವುದೇ ಅದಲು ಬದಲು ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ. ನೀವೇ ತೀರ್ಮಾನ ತೆಗೆದುಕೊಳ್ಬೋದು. ಅದನ್ನು ಮಾಡುತ್ತಿರುವ ಕಾರ್ಯಕ್ರಮ ಎಲ್ಲ ದೃಶ್ಯ ಮತ್ತು ಪ್ರತಿಯೊಂದು ಯಾವ ಟೈಪ್ ಮಾಡಿದ್ದಾರೆ ಅದನ್ನು ಸಂಪೂರ್ಣ ನಮ್ಮ ಚಿತ್ರದಲ್ಲಿ ನೋಡ್ಬೋದು ವೀಕ್ಷಕರೇ. ನಂಬರ್ 1 ಫಾಲೋ ಮಾಡೋದನ್ನು ತಪ್ಪಬೇಡಿ. ನಂಬರ್ 1 ಚಾನಲ್ ಯಾವಾಗಲೂ ಪ್ರೀತಿಸಿ, ವೀಕ್ಷಿಸಿ, ಸಹಾಯ ಸಹಕಾರ ಮಾಡಿ ಇದನ್ನು ಒಂದು ಬೆಳೆಸುವ ಸ್ಥಾನಕ್ಕೆ ತಂದು ನಿಲ್ಲಿಸ್ತೀರೆಂದು ನಂಬಿದ್ದೇನೆ ವೀಕ್ಷಕರೇ. ನಮಸ್ಕಾರ. ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಏನ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ ಅಂತ ಒಂದು ಮಾತು ಬೇಕಾಯ್ತು. ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವುದಿಲ್ಲ. ನೀನೆನೆದರೆ ಕಗ್ಗಲ್ಲದು ಬಂಗಾರವು ತಾನೆ, ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗು ನಗುತ್ತಿವೆ. ದನ ಕರುಗಳು ಸಡಗರದಲ್ಲಿ ಅದ ನೋಡುತ್ತ ತಾವೀಗಿದೆ.
ಪ್ರೀತಿಸೋ ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ನಿನ್ನ ನಗು ಸಂತೋಷವ ಬಯಸೋರವರಂತೆ, ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವಂತೆ. ನಿನ್ನುಸಿರಿಗೆ ಉಸಿರೆರೆವರು ಲೆಕ್ಕಿಸರವರು, ಜನುಮವು ಜತೆ ಇರುವರು ಬಿಟ್ಟಿರಲಾರು. ನಿನ್ ಹೆಸರನ್ನು ನೆತ್ತನದಲ್ಲಿ ಅಚ್ಚೊತ್ತಿಸಿ ಮೆರೆವರು, ಅಭಿಮಾನದ ಋಣ ತೀರಿಸೋ ಹುಡುಕಾಟದಿ ಅಲೆದಾಡಿದೆ. ಗುಡುಗುಡುಕುವ ಗುಡುಗಿನದು ಎದೆಗುಂದದೆ ಆರ್ಭಟಿಸಿದೆ, ಸಿಡಿಸಿಡಿಯುವ ಸಿಡಿಲಿನಲು ಅಂಜದೆಯೇ ಖರ್ಜಿಸಿದೆ. ಹೆಜ್ಜೆಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ. ಸಿಂಹಾದ್ರಿಯ ಸಿಂಹ, ಸಿಂಹಾದ್ರಿಯ ಸಿಂಹ. ನಿಮ್ಮ ಮಾಧ್ಯಮ ಟಿವಿ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ನೋಡಲಿಕ್ಕೆ ವ್ಯವಸ್ಥೆ ಮಾಡಿದೆ. ಇದೊಂದು ದೇಶದಲ್ಲೇ ಪ್ರಥಮ ಬಾರಿಗೆ ಯುವಕರ ಮಾದರಿ ಕಾರ್ಯಕ್ರಮ ಆಗ್ತದೆ ರಾಷ್ಟ್ರೀಯವಾಗಿ. ಅದನ್ನೆಲ್ಲ ಮುಂದಿನ ಪಕ್ಷ ಸಂಘಟನೆಗೆ ಬಳಸ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಕೂಡ ಈಗಾಗಲೇ 3 ಮಂದಿ ಕಾರ್ಯದರ್ಶಿಗಳು ಇಡೀ ರಾಜ್ಯ ಪ್ರವಾಸ ಮಾಡಿ ಅಲ್ಲಿ ಯಾವ ರೀತಿ ತಯಾರಿ ಮಾಡಬೇಕು ಅಂತ ಹೇಳಿದ್ದೀವಿ. ಅದರ ಅಂಗವಾಗಿ ಮತ್ತೆ ಅಧ್ಯಕ್ಷ ಕೂಡ ಸೇಮ್ ಅದೇ ಸಭೆಯನ್ನು ಮಾಡೋದು ಸಂಪೂರ್ಣವಾಗಿ ಸಿದ್ಧತೆ ಮಾಡಿದ್ದೀವಿ. ಇನ್ನೇನು 2ನೇ ತಾರೀಕು ಕಾರ್ಯಕ್ರಮ ಮುಗಿಸೋದನ್ನೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿ ಇಲ್ಲಿ ಆಲ್ರೆಡಿ ನಾವು ಸುಮಾರು 500ಕ್ಕಿಂತ ಹೆಚ್ಚಿಗೆ ಮಾಡಲಿಕ್ಕೆ, ಈಗ 475 ಪಂಚಾಯತ್ ಗ್ರಾಮ ಪಂಚಾಯತ್ ಬಸ್ಸು ಕಾರ್ಪೊರೇಷನ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಇಲ್ಲಿ ಸುಮಾರು 500ಕ್ಕಿಂತ 500 ಕಡೆಗೆ ಹೆಚ್ಚು ಕಾರ್ಯಕ್ರಮ ಜಿಲ್ಲೆಯಲ್ಲಿ ಮಾಡ್ತೀವಿ. ಇಷ್ಟೊಂದು ಅದ್ದೂರಿಯ ಕಾರ್ಯಕ್ರಮ ಸಿಂಪಲ್ಲಾಗಿ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬಹುದಾಗಿತ್ತಲ್ಲ ಅಂತ ಮಾತುಗಳು ಹೇಳಿ ಬರ್ತಾ ಇದ್ದಾರೆ. ನಾವು 150 ಜನ ಅಷ್ಟೇ ಕೊಡ್ತಾ ಇದ್ದೀವಿ, ಆದರೆ ಬೇರೆಯವರೆಲ್ಲ 1,00,000 2 ಲಕ್ಷ ಪಂಚಾಯತ್ ಮಟ್ಟದಲ್ಲಿಯೂ ಸಹ ಎಲ್ಲ ಕಾರ್ಯಕರ್ತರು ಭಾಗವಹಿಸಬೇಕು, ಅವರು ಅದರಿಂದ ಉತ್ತೇಜನ ಆಗಬೇಕು, ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರಲ್ಲಿ ಕ್ರೆಡಿಟ್ ವಾರ್ ಸ್ಟಾರ್ಟ್ ಆಗಿದೆ ಅನ್ನೋ ಮಾತು ಸ್ವಾಭಾವಿಕ. ಯಾರು ಮುಂಚೆನೇ ಇರ್ತಾರೆ ಅವ್ರಿಗೆ ಆಗೋದು ಕ್ರೆಡಿಟ್ ತೊಗೊಳ್ತಿದ್ದೆ ಅಂತ ಎಲ್ಲ ಪಕ್ಷದಲ್ಲಿದೆ, ಪಕ್ಷದಲ್ಲೂ ಇದೆ, ಎಲ್ಲ ರೀತಿಯಲ್ಲೂ ಅದೇ ಪ್ರಶ್ನೆ ಇಲ್ಲ. ಇದರಿಂದ ನಮ್ಮ ಪಕ್ಷ ಸಂಘಟನೆ